ಒಂದೇ ಮಾತರಂ ಗೀತೆ ಹಾಡೋ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಥಮ ಬಾರಿ ಈ ವಿಚಾರದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ನೀಡಿರುವಂತಹದ್ದು, ಸ್ವತಂತ್ರ ಬರೋ ಮುನ್ನ 2 ಪ್ಯಾರಾಗೆ ಸೀಮಿತ ಇತ್ತು ಈ ಹಾಡು. ಇಲ್ಲಿಯವರೆಗೆ ನಮ್ಮ ಸೇವಾದಳ ಅದನ್ನೇ ಹಾಡ್ಕೊಂಡು ಬಂದಿದೆ. ರವೀಂದ್ರನಾಥ ಟ್ಯಾಗೂರ್ ಹೇಳಿದ್ದು 2 ಪ್ಯಾರ. ನಾವು ಅದನ್ನೇ ಹಾಡಿದ್ರೆ ದೇಶದ್ರೋಹಿಗಳ? ಹಾಗಿದ್ರೆ ಟ್ಯಾಗೂರ್ ಸರ್ದಾರ್ ಪಟೇಲ್ ದೇಶದ್ರೋಹಿನ? ಇಷ್ಟು ದಿನ ಇದನ್ನೇ ಹಾಡಿದ್ರಲ್ಲ, ನೀವೆಲ್ಲ ದೇಶದ್ರೋಹಿನ? ಕೇಂದ್ರದ ವಿರುದ್ಧ ಎಐಸಿಸಿ ಅಧ್ಯಕ್ಷ ಖರ್ಗೆ ನೇರ ವಾಗ್ದಾಳಿ. ಒಂದೇ ಮಾತರಂ ಹಾಡು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ಇತಿಹಾಸಗಳು ಓದಿದ್ರೆ ಗೊತ್ತಾಗುತ್ತೆ. ಈಗೇನು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ, ಮಹಾತ್ಮ ಗಾಂಧಿ, ಆಮೇಲೆ ಸುಭಾಷ್ ಚಂದ್ರ ಬೋಸ್ ಮತ್ತು ವಲ್ಲಭಭಾಯಿ ಪಟೇಲ್ ಇವರೆಲ್ಲರೂ ಸೇರಿ 6 ಸ್ಟ್ರಾಂಜಾ ಇದ್ದಿದ್ದನ್ನು 2 ಮಾಡಬೇಕು. ಇದು ಬೆಟರ್ ಫಾರ್ ದ ಕಂಟ್ರಿ. ಅವತ್ತಿನ 1937 ಅಂದರೆ ನಿಮ್ಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಎಲ್ಲರೂ ಕೂಡಿ ಅದು ನಿರ್ಣಯ ಮಾಡಿದ್ವಿ. ಅದೇ ಇಲ್ಲಿ 90 ವರ್ಷ ತನಕ ನಾವು ಹಾಡ್ತಾ ಇದ್ದೇವೆ. ಈಗ ಯಾಕೆ ಬಂತಪ್ಪ ನಿಮಗೆ? ನೀವು ಚೀಫ್ ಮಿನಿಸ್ಟರ್ ಇದ್ದಾರ ಮೋದಿಯವರು, ಮತ್ತು ಯಾಕೆ ಹಾಡಲಿಲ್ಲ? ಈಗ 11-12 ವರ್ಷ ಆಯ್ತು ಈಗ ಪ್ರೈಮ್ ಮಿನಿಸ್ಟರ್ ಆಗಿ ಬಂದು, ಇಲ್ಲಿವರೆಗೆ ಯಾಕೆ ಮಾಡಲಿಲ್ಲ? ನಿಮ್ಮ BJP ರಾಜ್ಯಗಳಲ್ಲಿ ಅನೇಕ ಕಡೆ ನಿಮ್ಮ ಚೀಫ್ ಮಿನಿಸ್ಟರ್ಸ್ ಇದ್ದಾರೆ, ಯಾಕೆ ಮಾಡಲಿಲ್ಲ? ಅಂದರೆ ನಿಮಗೆ ಯಾವಾಗ ಬೇಕು ಆವಾಗ ಒಂದೊಂದು ಹೊಸ ವಿಷಯ ತಂದು ಇಲ್ಲಿ ಏನು ನಾವು ಒಂದೇ ಮಾತರಂ ಹಾಡಕ್ಕೆ ಬೇಡ ಅಂದಿದ್ದೇವೆ, ನಾವು ಅದೇ ಹಾಡ್ತಾ ಇದ್ದೇವೆ. ನಮ್ಮ ಸೇವಾದಲ್ಲಿ ಅದೇ ಹಾಡ್ತದೆ. ಅದೇ ರೀತಿಯಾಗಿ ಜನಗಣಮನೂ 5 ಪ್ಯಾರ ಇದ್ದು, ಅದನ್ನು ದೊಡ್ಡದಿತ್ತು. ಒಂದೇ ಪ್ಯಾರ ಹಾಡ್ತೇವೆ ಇವತ್ತು. ಆ್ಯಂಡ್ ಅದು ರವೀಂದ್ರನಾಥ್ ಟ್ಯಾಗೋರ್ ಅವರು ಅಪ್ರೂವ್ ಮಾಡಿದ್ದು. ಇದು ಒಂದೇ ಮಾತರಂದಾಗ ನೀವು 2 ಸ್ಟ್ಯಾಂಜಾನೇ ತಗೊಳ್ಳಿ, ಇದು ಜನಗಣಮನ 1 ಸ್ಟ್ಯಾಂಜಾ, ಅದನ್ನು ಟೈಮ್ ಅಷ್ಟೇ ಹಿಡಿತದೆ ಅಂಥೇಳಿ ಅವರೆಲ್ಲ ಸೇರಿ ಡಿಸೈಡ್ ಮಾಡಿದ್ದು ನಾವು ಹಾಡ್ತಾ ಇದ್ದೇವೆ. ನಾವು ಇದು ಹಾಡಿದ್ರೆ ದೇಶದ